ಇವೆಲ್ಲವೂ ನಮ್ಮ ರೈತರೇ ಮಾಡ್ಕೋಬೋದು. ಅವ್ರಿಗೆ ಒಂದು ಸಾಮಾನ್ಯವಾದ ಜ್ಞಾನ ಇದ್ದೇ ಇರುತ್ತೆ. ಒಂದು ಎಲ್ಬೋ ಗೊತ್ತಿಲ್ವಾ, ಒಂದು ಟಿ ಆ್ಯಂಗಲ್ ಗೊತ್ತಿಲ್ವ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಸ್ವಲ್ಪ ಒಂಚೂರು ಶ್ರಮ ವಹಿಸಿದ್ರೆ ಅವರೇ ಇದನ್ನು ಪ್ರತಿ ಮನೆಗೂ ಮಾಡ್ಕೋಬೋದು. ಬೇಸಿಗೆಯಲ್ಲಿ ನಾವು ನೀರು ಕೊಂಡೋದು ಅದೆಲ್ಲ ತಪ್ಪುತ್ತೆ. ಅಟ್ಲೀಸ್ಟ್ ಕುಡಿಯೋ ನೀರು ಯಾವುದೇ ವಿಷವಿಲ್ಲದೆ ಇರೋವಂಥ ನೀರು, ಯಾಕೆಂದರೆ ನಮ್ಮ ಮನೆಗೆ ಬರುವಂಥ ಎಲ್ಲ ನೀರು ಕೂಡ ವಿಷವೇ. ಅದು ಓವರ್ ಹೆಡ್ ಟ್ಯಾಂಕಿಂದ ಬರಲಿ, ಪಂಚಾಯತಿಂದ ಬರಲಿ, ಇನ್ನೊಂದಿಂದ ಬರಲಿ, ಅದು ವಿಷವೇ. ಸೊ ನೇರವಾಗಿ ಮೇಲಿಂದ ಬರುತ್ತಲ್ಲ, ಅದು ಒಳ್ಳೆ ನೀರು. ಅದು ಮೇಲಿಂದ ಆಕಾಶದಿಂದ ಬರುವಂಥ ನೀರೇ ಶುದ್ಧವಾದ ನೀರು. ಅದಕ್ಕೆ ನಾವೇನು ಮಾಡಿದ್ವಿ, ಮಳೆ ನೀರನ್ನ ಸಂಗ್ರಹಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ನನಗೊಂದು 15,000 ರೂಪಾಯಿ ಖರ್ಚಾಯಿತು ಈ ಮಳೆ ನೀರಿನ ಮಾಡೋದಕ್ಕೆ. ಈಗ ಅದರಿಂದ ನಾವು ಒಂದು ಮೇಲ್ಮಟ್ಟದ ಟ್ಯಾಂಕನ್ನು ಕಟ್ಕೊಂಡು, ಒಂದು ಸಂಪ್ ಥರ ಕಟ್ಕೊಂಡು ಅದರಲ್ಲಿ ನಾವು ನೀರು ಸಂಗ್ರಹಿಸ್ತಾ ಇದ್ದೀವಿ. ಅದು ಕುಡಿಯೋಕ್ಕೆ ಬೆಳೆಸ್ಬೋದು. ಕುಡಿಯೋಕ್ಕೆ 5 ರೂಪಾಯಿ ಕೊಟ್ಟು ಹೊರಗಡೆ ತರ್ತೀವಿ. ಬಟ್ ಸ್ನಾನ ಮಾಡೋಕ್ಕೆ, ಪಾತ್ರೆಗದಕ್ಕೆಲ್ಲ ಏನು ಸಮಸ್ಯೆ ಇಲ್ಲ. ಅಂದರೆ ನಾವು ಒಂದು ಸರಿ ತುಂಬಿದ್ರೆ ಸುಮಾರು ಒಂದು 15,000 ಲೀಟ್ರಿಗೆ ವ್ಯವಸ್ಥೆ ಆಗೋ ಥರ 2 ಸಂಪ್ಗಳನ್ನ ಮಾಡ್ಕೊಂಡಿದ್ದೀವಿ ನಾವು. ಇದು ಒಂದು ಮೇಲ್ಮಟ್ಟದಲ್ಲಿ ಮಾಡ್ಕೊಂಡಿರೋಂಥ ಒಂದು ಟ್ಯಾಂಕ್ ನಾವಿದು. ಇದೊಂದು 7,000 ಹತ್ತಿರ ಹಿಡಿಯುತ್ತೆ ನೀರಿದು. ಮಳೆಗೆ ತುಂಬಿರೋವಂಥ ನೀರೇ ಇದು. ಒಂದು ಕೃಷಿ ಇಲಾಖೆಯಲ್ಲಿ ಈ ಶೀಟ್ನ ಭಾಳ ಡಿಸ್ಕೌಂಟಲ್ಲೇ ಕೊಡ್ತಾರೆ. ಇದನ್ನು ಆ ಶೀಟ್ನೇ ತಂದು ನಾವು ಇದರಲ್ಲೇ ನೀರು ಬಳಸ್ಕೊತಾ ಇದ್ದೀವಿ. ಇದು ಇನ್ನೊಂದು ಟ್ಯಾಂಕ್. ಇದು ಇನ್ನೊಂದು ಟ್ಯಾಂಕಿಗೆ ನೀರು ಬರೋ ಥರ ಮಾಡಿದ್ದೀವಿ. ನಮಗೆ ನೀರಿನ ಭಾಳ ದೊಡ್ಡ ಮೂಲ ಅಂತಂದ್ರೆ ಇದೇನೆ ಕೃಷಿ ಹೊಂಡ. ನಾವು ಬೋರ್ವೆಲ್ ವಿರೋಧಿಗಳು. ಇದು ಒಂದ್ಸರಿ ನೀರು ತುಂಬಿದ್ರೆ ನಮ್ಮ ಕನಿಷ್ಠ ಪಕ್ಷ ಒಂದು 6 ತಿಂಗಳಾಗುತ್ತೆ. ಇದಕ್ಕೆ ಟಾರ್ಪಲಿನ್ ಹಾಕೋದಾದ್ರೆ ನಮ್ಮ ನೀರು ಇನ್ನೂ ಉಳಿತಾಯ ಆಗುತ್ತೆ. ಟಾರ್ಪಲಿನ್ ಹಾಕಬೇಕು ಈ ಸರಿ ನಾವು. 30x30 ಆಳ JCB ಬಾಯಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಮಾಡಿದ್ವಿ. ಕನಿಷ್ಠ ಪಕ್ಷ ಒಂದು 18-20 ಅಡಿ ಇರ್ಬೋದು ಆಳ ಇದು. ಅಂದರೆ ನಮಗೆ ಈ ವರ್ಷ ಅಷ್ಟು ಒಳ್ಳೆ ಮಳೆ ಇಲ್ಲ, ಒಂದೇ ಮಳೆಗೆ ತುಂಬಿರುವಂಥದ್ದು ಇದು. ಮತ್ತು ಈ ಕೃಷಿ ಹೊಂಡ ಸುತ್ತ ಬೇರೆ ಬೇರೆ ಗಿಡಗಳನ್ನ ಹಾಕ್ತಿದ್ದೀವಿ ನಾವು. ನೇರಳೆ ಗಿಡ, ಗಸಗಸೆ ಗಿಡ, ಬುಗುರಿ ಗಿಡ ಎಲ್ಲನೂ ಹಾಕ್ತಾ ಇದ್ದೀವಿ ನಾವು. ಕಾರಣ ಏನಂದರೆ ಆ ಮರಗಳು ಬೆಳೆದು ನೆರಳಾದರೆ ನೀರು ಆವಿಯಾಗಲ್ಲ ಅನ್ನೋ ಒಂದು ಉದ್ದೇಶ. ಮತ್ತು ಆ ಎಲೆಗಳೆಲ್ಲ ಬೀಳ್ತಾವಲ್ಲ, ಒಳ್ಳೆ ಗೊಬ್ಬರ ಅದು. ಬೇಸಿಗೆ ಸಂದರ್ಭದಲ್ಲಿ ಹೊರಗಡೆಗೆ ಹಾಕೊಬೋದು. ಅದನ್ನ ತುಂಬ ಒಳ್ಳೆ ಗೊಬ್ಬರ ಅದು. ಯಾಕೆ ಬೋರ್ವೆಲ್ ವಿರೋಧಿಗಳು ಅಂತಂದರೆ ನಾವು ಇರೋ ತೇವನ ಮೇಲೆ ಕೆತ್ಕೊಂಡ್ಬಿಡ್ತೀವಿ. ಆದರೆ ಮರಗಳೇನು ಮಾಡ್ತವೆ, ತೇವಾಂಶವನ್ನು ಹುಡಿಕೊಂಡು ಹೋಗ್ತವೆ. ಈಗ ಒಂದು ಆಲದ ಮರನೋ, ಒಂದು ತಾರೆ ಮರನೋ, ಬಸ್ರಿ ಮರನೋ ಇದ್ದರೆ ಆ ಸೊಪ್ಪುಗಳನ್ನ ಕಡ್ಕೊಂಡು 4 ಕುರಿಗಳನ್ನ ಸಾಕೊಂಡು ನಾವು ಜೀವನ ಮಾಡ್ಕೋಬೋದು ಬರಗಾಲದಂಥ ಸಂದರ್ಭದಲ್ಲಿ. ಇಲ್ಲದೇ ನಮಗೆ ಬದುಕಿಗೆ ಬೇರೆ ಆಧಾರವೇ ಇರೋದಿಲ್ಲ, ಬೇರೆ ನಮಗೆ ಪರ್ಯಾಯವೇ ಇರೋದಿಲ್ಲ. ಹಾಗಾಗಿ ನಾವು ಮರಗಳನ್ನ ಬೆಳೆಸಬೇಕು ಅಂತ ಅಂದರೆ ಬೋರ್ವೆಲ್ನ ಹಾಕಬಾರ್ದು. ಬೋರ್ವೆಲ್ ಹಾಕಿದ ಜಾಗದಲ್ಲಿ ಮರಗಳು ಸರಿಯಾಗಿ ಬರೋದಿಲ್ಲ. ಮತ್ತು ಮರದ ಬೇರ್ಗಳಿವೆಯಲ್ಲ, ಭಾಳ ಸ್ಟ್ರಾಂಗ್ ಅವು. ವಜ್ರವನ್ನು ಕೂಡ ಕತ್ತರಿಸೋ ಶಕ್ತಿ ಇದೆ ಮರದ ಬೇರ್ಗಳಿಗೆ. ನೋಡಿಬೇಕಾದ್ರೆ ಹೊಸ್ತ ಕಟ್ಟಿರ್ತಾರೆ ಬಿಲ್ಡಿಂಗು, ಅಲ್ಲಿ ಯಾವುದೋ ಒಂದು ಅರಳಿ ಬೀಜ ಬಿದ್ದಿದ್ರೆ ಆ ಸಿಮೆಂಟ್ನೇ ಗೊಬ್ಬರ ಮಾಡ್ಕೊಂಡು ಬೆಳೆಯೋ ತಾಕತ್ತು ಆ ಮರಕ್ಕಿರ್ತದೆ, ಆ ಸಣ್ಣ ಗಿಡಕ್ಕಿರ್ತದೆ. ಹಾಗಾಗಿ ಮರಗಳು ನಮ್ಮನ್ನು ಕಾಪಾಡಬೇಕೆ ಹೊರತು ನಾವು ಮರಗಳನ್ನ ಕಾಪಾಡೋದಲ್ಲ, ಮೇಲಿಂದ ನೀರಾಗಿ ಕಾಪಾಡೋದಲ್ಲ. ಬೆಳೆಸಬೇಕು, ಒಂದು ಹಂತ ಆದಮೇಲೆ ಅವೇ ಬೆಳ್ಕೊಂಡು ಹೋಗಬೇಕು. ಅವುಗಳಿಗೆ ನೀರು ತೇವಾಂಶ ಇರೋ ಥರ ನಾವು ಬಿಡಬೇಕೆ ಹೊರತು ಬೋರ್ವೆಲ್ ಹಾಕಿ ನೀರು ಮೇಲೆ ತಂದು ಅದನ್ನು ಆಕಾಶಕ್ಕೆ ಕಳಿಸಿ ಅದರಲ್ಲಿ ನಾವೇನೋ ಒಂದಷ್ಟು ತರಕಾರಿ ಬೆಳೆದು ಇನ್ನೊಂದು ಮಾಡ್ತೀವಿ ಅಂತ ಅಂದರೆ ಇವತ್ತಿನ ಈ ಹವಾಮಾನ ವೈಪರೀತ್ಯದಲ್ಲಿ ಬೋರ್ವೆಲ್ಲು ನಿಲ್ಲಿಸ್ಬಿಡ್ಬೇಕು. ಸಾಕು, ಇಷ್ಟು ಸಾಕಾಗಿದೆ ಇವತ್ತಿಗೆ. 80ರಿಂದ 85 ಗಿಡಗಳಿರ್ಬೋದು. 100-110 ಹಾಕಿದ್ದೆ. ಒಣಗೋ ಕೆಲವೊಂದು ಉಳ್ಕೊಂಡು ಕೆಲವೊಂದು ಉಳಿಲಿಲ್ಲ. ಇವು ಅಷ್ಟೇ, 1 ವರ್ಷ ಚೆನ್ನಾಗಿ ನೀರು ಹಾಕಿದ್ವಿ ನಾವು ಕೈಯಲ್ಲೇ ನೀರು ಹಾಕಿದ್ವಿ. ಈಗ ಒಂದು 80 ಗಿಡಗಳಿದೆ. ಈ ಮರ ಬೇಸಾಯ ಇದೆಯಲ್ಲ, ಇದೊಂದು ರೀತಿ ಇನ್ಶೂರೆನ್ಸ್ ಇದ್ದಂಗೆ ನಮ್ಮ ರೈತರಿಗೆ. ನಾವು ಒಂದು 10 ವರ್ಷ ಇದನ್ನು ಬೆಳೆಸೋದಾದರೆ ತೆಗೆಗೆ ಒಳ್ಳೆ ಬೆಲೆ ಇದೆ. ಏನೋ ಕಷ್ಟ ಆಯಿತು, ಇನ್ನೊಂದಾಯಿತು ಅಂದರೆ ಒಂದಷ್ಟು ಮರಗಳನ್ನ ಕಡ್ಕೊಂಡು ಹೆಂಗೋ ಬದುಕೋಬೋದು. ಯಾವ ಇನ್ಶೂರೆನ್ಸ್ ಬೇಡ, ಏನೂ ಬೇಡ, ಅದರಲ್ಲೇ ದುಡ್ಡಾಗತ್ತೆ. 2 ವರ್ಷದ ತೇಗ ಇವು. ಒಂದು 6 ಕುಂಟೆಗೆ ಹಾಕಿದ್ದೀವಿ. ಇದು ಬೀಟೆ ನಮ್ಮ ಭಾಗದಲ್ಲಿ ಬರೋಲ್ಲ ಅನ್ಕೊಂಡಿದ್ದೆ. ಬೀಟೆ ಬರ್ತಾ ಇದೆ ಇಲ್ಲಿ. ಬೀಟೆ ತೇಗಕ್ಕಿಂತ ಜಾಸ್ತಿ ಬೆಲೆ ಇದೆ, ಆದರೆ ಭಾಳ ನಿಧಾನ ಬೆಳೆಯೋದಿದು. ನಮ್ಮ ಮನೆ ಮಟ್ಟಕ್ಕೆ ಎಷ್ಟು ಬೇಕು ಅಷ್ಟು ನಾವೊಂದು 7ರಿಂದ 8 ತೆಂಗು ಹಾಕಿದ್ದೀವಿ. ಅದು ಬೇರೆ ಬೇರೆ ತೆಂಗು ಹಾಕಿದ್ದೀವಿ. ತಿಪ್ಟೂರು ತೆಂಗು, ಚಿಕ್ಕಮಗಳೂರು ತೆಂಗು, ಕೇರಳ ತೆಂಗು ಎಲ್ಲವನ್ನೂ ಹಾಕಿದ್ದೀವಿ. ಯಾಕಂದ್ರೆ ನೀರು ಸಮಸ್ಯೆ ಇದೆ, ನಾವು ನೀರಿಲ್ಲದೆ ಬೆಳಿಬೇಕಾಗಿರೋವಂಥದ್ದು ಇದನ್ನೆಲ್ಲ. ಇದು ಕೇರಳದ ತೆಂಗಿನಕಾಯಿ, ಕೆಂದಕ್ಕೆ ಸಣ್ಣಗೆ ಬಿಡುತ್ತೆ, ಎಳ್ನೀರಿಗೆ ಅಂತಾನೆ ಬೆಳೆಯುತ್ತೆ. ನಮ್ಮ ಬಯಲ್ಸಿ ಮೇಲೆ ಭಾಳ ಒದ್ದಾಡ್ಕೊಂಡು ಬಂತು, ಗಿಡ ಉಳ್ಕೊಂಡಿದೆ, ಫಲ ಶುರುವಾಗಿಲ್ಲ. ಇದಕ್ಕಾಗಲೇ ವಯಸ್ಸಾಗಿದೆ, 7 ವರ್ಷ ಮೇಲಾಗಿದೆ. ಬೆಟ್ಟದಲ್ಲಿ ಯಾಕೆ ಕರೀತಾರೆ ಅಂದರೆ ಬೆಟ್ಟದ ಮೇಲೆ ಯಾರು ನೀರು ಹಾಕೋರು, ಮಳೆ ಬಂದಾಗ ಬೆಳಕಂಥದ್ದು ಅದು. ಇದನ್ನೊಂದು 2 ಹಾಕಿದ್ದೀವಿ. ನಮ್ಮ ಸ್ನೇಹಿತರು ಯಾರೋ ಹೇಳಿದ್ರು ಇದು 1 ಹಾಕಿದ್ರೆ ಫಲ ಬಿಡೋದಿಲ್ಲ, ಅದು ಕ್ರಾಸ್ ಪಾಲಿನೇಷನ್ ಆಗಬೇಕು, ಪರಾಗಸ್ಪರ್ಶ ಒಂದು ಮರದಿಂದ ಇನ್ನೊಂದು ಆಗಬೇಕು ಅಂತ ಹೇಳಿದ್ರು. ಹಾಗಾಗಿ 2 ಗಿಡ ಹಾಕಿದ್ದೀವಿ. ಇದಕ್ಕೂ ನಾವೇನು ಅಷ್ಟು ನೀರು ಕೊಡಲಿಲ್ಲ. ನೆಟ್ಟ ಮೊದಲನೇ ವರ್ಷ ಒಂದು ಸ್ವಲ್ಪ ನೀರು ಕೊಟ್ವಿ, ಆಮೇಲೇನು ನಾವು ನೀರು ಕೊಡಲಿಲ್ಲ. ಇದಕ್ಕೆ ಸಾಕಷ್ಟು ದಪ್ಪ ಆಗಿದೆ ಈಗಾಗಲೇ. ಅದು ಫಲ ಬಿಡಬೇಕು ಈ ವರ್ಷ. ಪನ್ನೇರಳೆ ತುಂಬ ಸುಮಧುರವಾದ ಹಣ್ಣು ಮಾತ್ರ ಇದು, ಖುಷಿ ಆಗುತ್ತೆ. ಅದರದ್ದೇ ಒಂದು ವಿಶೇಷವಾದ ಪರಿಮಳ ಇದೆ ಇದಕ್ಕೆ. ಶುರುವಾಗಿದೆ ಇದೆಲ್ಲ, ಫಲ ಶುರುವಾಗಿದೆ ಈಗ ನಮಗಿದು. ಬೇರೆ ಬೇರೆ ಗಿಡಗಳನ್ನ ಹಾಕಿದ್ದೀನಿ. ಬಾಲಾಜಿ ನಿಂಬೆ, ಆಸ್ಟ್ರಿಯಾ ನಿಂಬೆ, ಹಂಗೆ ಒಂದು 8-10 ನಿಂಬೆ ಗಿಡಗಳಾಗಿವೆ.
ಈ ನಿಂಬೆ ಗಿಡಗಳ ವಿಶೇಷ ಏನಂದರೆ ನಾವು ಸಣ್ಣದ್ರಲ್ಲಿದ್ದಾಗ ನೀರು ಹಾಕಲೇಬೇಕು, ಬೇಸಿಗೆಯಲ್ಲೂ ಕೂಡ ಒಂದು ಸ್ವಲ್ಪ ನೀರು ಕೊಡಬೇಕು. ಆದರೆ ಅತಿ ಹೆಚ್ಚು ನೀರನ್ನೇನು ಬೇಡೋದಿಲ್ಲ. ನಾವು ಬೇಸಿಗೆಯಲ್ಲಿ ದೊಡ್ಡ ಗಿಡಕ್ಕೆ ನಾವು 4 ಲೀಟ್ರ್ 5 ಲೀಟ್ರ್ ವಾರಕ್ಕೊಂದ್ಸರಿ ಕೊಡ್ತೀವಿ. ಅದರಲ್ಲೂ ಕೂಡ ಅವು ಈ 8 ಗಿಡಗಳೇ ನಮಗೆ 4 kg 5 kg ವಾರಕ್ಕೆ ಬೇಸಿಗೆಯಲ್ಲಿ ಫಲ ಕೊಡ್ತವೆ. ಅದನ್ನು ನಮ್ಮ ಇಲ್ಲೇ ಪಕ್ಕದಲ್ಲಿ ನಮ್ಮೂರಲ್ಲಿರೋ ಅಂಗಡಿಗಳಲ್ಲಿ ಕೊಟ್ಟರೆ ಕೂಡ ಅವ್ರು kg ಲೆಕ್ಕದಲ್ಲಿ ತಗೋತಾರೆ, kg 50 ರೂಪಾಯಿ ಲೆಕ್ಕದಲ್ಲಿ ತಗೋತಾರೆ. ಸೈಜ್ ಚೆನ್ನಾಗಿದ್ದರೆ ಕಡಿಮೆಗೆ ಜಾಸ್ತಿ ತೂಕ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಆದರೆ ಈ ನಿಂಬೆ ಅಂತ ಜಾತಿ, ಈ ಸಿಟ್ರಸ್ ಫ್ಯಾಮಿಲಿ ಅಥವಾ ಹುಳಿ ಇರ್ತಕ್ಕಂಥ ಗಿಡಗಳ ವಿಶೇಷ ಏನಂದರೆ, ಅದೇನೋ ಮಣ್ಣಿನ pHಗೂ ಅದಕ್ಕೂ ಏನು ಸಂಬಂಧ ಇದೆ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಗಿಡಗಳು ಸಾಯೋದಿಲ್ಲ. ಇವು ಕೂಡ ಬರ ನಿರೋಧಕನೇ. ನಾನು ಇದನ್ನು ದೊಡ್ಡ ಮಟ್ಟದಲ್ಲಿ ಏನು ಮಾಡಿಲ್ಲ, ತುಂಬ ಎಕ್ಸ್ಪೆರಿಮೆಂಟ್ ಮಟ್ಟದಲ್ಲೇ ಮಾಡ್ತಾ ಇರೋದಿದ್ದೀನಲ್ಲೋ, ಯಾವುದನ್ನು ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇಲ್ಲ. ನಮಗೆ ಸಕ್ಸಸ್ ಅಂತ ಅನಿಸಿದೆ. ಇನ್ನು ಮುಂದಕ್ಕೆ ಇದನ್ನು ಜಾಸ್ತಿ ಮಾಡಬೇಕು.